ಇವತ್ತು ಎಲ್ಲ ಜಾಗಗಳು ವಿವಾದವೇ, ತಾಜ್ಮಹಲ್ಲು ವಿವಾದವೇ. ಹೀಗಾದ್ರೆ ಹೇಗೆ? ಗಾಂಧೀಜಿಗಿಂತ ದೊಡ್ಡ ರಾಮ ಭಕ್ತ ಯಾರು? ನನ್ನ ರಾಮ ಒಂದು ಆದರ್ಶದ ಪ್ರತೀಕ ಅಂತ ಹೇಳಿ. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಯಾರಾದರೂ ರಾಮ ಮಂದಿರ ಬೇಕು, ನಮಗೆ ರಾಮ ಮಂದಿರ ಸಿಕ್ಕಿಲ್ಲ ಅಂತ ದುಃಖ ಪಡ್ತಾರೆ. ಆಯ್ತು, ವಲ್ಲಭಭಾಯ್ ಪಟೇಲ್ರು ಮಾತಾಡಿದಾರ ಅಯೋಧ್ಯೆ ಬಗ್ಗೆ. ಮಹಾಬಂಡಾಯದಲ್ಲಿ ಅಯೋಧ್ಯೆನಲ್ಲೇನೆ ಹಿಂದೂಗಳು ಮುಸಲ್ಮಾನರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಗಲ್ಲಿಗೆ ಹೋಗ್ತಾರೆ. ತೀರ್ಥಯಾತ್ರೆ ಅಂದ್ರೆ ಯಾವ್ದು ಮಾಡ್ತೀವಿ ನಾವು? ನಮ್ಮ ಬಾಯಲ್ಲಿ ಏನು ಬರುತ್ತೆ ಹೇಳಿ? ಕಾಶಿ ರಾಮೇಶ್ವರ. ಯಾರಾದರೂ ಅಯೋಧ್ಯ ಮಥುರಾ ಅಂತ ಹೇಳೋದು ಕೇಳಿದ್ದೀರಾ ನೀವು? ರಾಮಾನುಜಾಚಾರ್ಯರು ಮೇಲ್ಕೋಟೆಗೆ ಬಂದ ಆಶ್ರಯ ಯಾಕೆ ತಗೊಂಡ್ರು? ತಮಿಳುನಾಡಿನವರು. ನಮ್ಮಲ್ಲಿ ಜೈನರ ಬಸದಿಗಳನ್ನು ನೋಡೋದು, ದೇವಸ್ಥಾನ ಮಾಡಿರೋದಿದೆ, ಬೌದ್ಧರ ಸ್ತೂಪಗಳನ್ನ ನಾಶ ಮಾಡಿರೋದು ಇದೆ. ಕೋಮುವಾದ ಹೆಚ್ಚಾಗ್ತಾ ಇದೆ ಅನ್ನೋದು ತುಂಬ ಸತ್ಯ, ತುಂಬ ಅಂದರೆ ತುಂಬ ಸತ್ಯ. ನೋಡಿ, ಟಿಪ್ಪು ಸುಲ್ತಾನ್ರ ವಿರುದ್ಧ ಕರ್ನಾಟಕದಲ್ಲಿ ಒಂದು ಅಜೆಂಡಾ ಪ್ರಾರಂಭ ಮಾಡಿದ್ರು. ನಮ್ಮ ಹಿರಿಯರು, ನಮ್ಮ ವಂಶದಲ್ಲಿ ಅನೇಕ ತಲೆಮಾರು ನಾವಿದ್ದಿದ್ದು ನಂಜನಗೂಡಿನಲ್ಲಿ. ನಮ್ಮನೆಯಲ್ಲಿ ಮೈಸೂರು ಒಡೆಯರ ಬಗ್ಗೆ ಭಾಳ ಭಕ್ತಿ ಪ್ರೀತಿ ಎಲ್ಲ ಇತ್ತು, ನಂಜನಗೂಡು ಕಡೆಯಿಂದ ಬಂದವರು. ಆದರೆ ನಮ್ಮ ಮನೆಯಲ್ಲಿ ಟಿಪ್ಪು ಸುಲ್ತಾನ ಅಂತಂದರೆ ಭಾಳ ಅಭಿಮಾನ ಇತ್ತು ಹೊರತು ಆತನ ವಿರುದ್ಧ ಒಬ್ಬರೂ ಒಂದು ಮಾತಾಡ್ತಿರಲಿಲ್ಲ. ಬದಲಿಗೆ ನಮ್ಮ ಹಿರಿಯರೆಲ್ಲ ನಮಗೇನು ಹೇಳಿಕೊಟ್ರು ಅಂತಂದರೆ, ಮೈಸೂರು ಸಂಸ್ಥಾನ ಕುಸಿತಾ ಇರೋವಾಗ ಅದನ್ನು ಕಾಪಾಡ್ದವನು ಹೈದರಾಲಿ ಅಂತ ಹೇಳೋರು. ಅದೊಂದು ತೆಗೆದ್ರು ಹೋದ ಚುನಾವಣೆ ಸಂದರ್ಭದಲ್ಲಿ. ಇವಾಗ ಕೆರೆಗೋಡು ಧ್ವಜ ಅಂತ ಅಂದ್ಬಿಟ್ಟು ತೆಗೆದಿದ್ದಾರೆ. ಈ ದೇಶದಲ್ಲಿ ಎಷ್ಟು ಹಳ್ಳಿಗಳಿದೆಯೋ ಅಷ್ಟು ಹಳ್ಳಿಗಳಲ್ಲೂ ಕೂಡ ನೀವು ಹುಡುಕ್ಬೋದು. ಉತ್ತರ ಕರ್ನಾಟಕದಲ್ಲಿ, ಬರೀ ಕರಾವಳಿ ಕರ್ನಾಟಕ ಅಲ್ಲ, ಉತ್ತರ ಕರ್ನಾಟಕದಲ್ಲಿ, ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲಿ ಹೋದರೂ ನೀವು ಹೊಸ 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 ಇಶ್ಯೂಸ್ನ ತೆಗಿತಾ ಇದ್ದಾರೆ. ಅಥವಾ ರಾಮ ಮಂದಿರನ ಉಪಯೋಗಿಸ್ಕೊಂಡಿದ್ದ ರೀತಿಯೇ ತಗೊಳ್ಳಿ ನೀವು. ಇದು ಈ ದೇಶದ ದೊಡ್ಡ ಪ್ರಶ್ನೆ ಆಗೇ ಇರಲಿಲ್ಲ. ನಾನು ನಿನ್ನೆಯಿಂದ ರಾಜಮೋಹನ್ ಗಾಂಧಿ ಅವ್ರದ್ದು ಇಂಡಿಯಾ ಆಫ್ಟರ್ 1947 ಓದ್ತಾ ಇದ್ದೀನಿ. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಯಾರಾದರೂ ರಾಮ ಮಂದಿರ ಬೇಕು, ನಮಗೆ ರಾಮ ಮಂದಿರ ಸಿಕ್ಕಿಲ್ಲ ಅಂತ ದುಃಖ ಪಟ್ಟಿರೋದು ನೋಡಿದ್ದೀರಾ? ಗಾಂಧೀಜಿಗಿಂತ ದೊಡ್ಡ ರಾಮ ಭಕ್ತ ಯಾರು ಹೇಳಿ? ಗಾಂಧೀಜಿ ಸ್ಪಷ್ಟವಾಗಿ ಹೇಳ್ತಾರೆ, ನನ್ನ ರಾಮ ಐತಿಹಾಸಿಕ ಪುರುಷನಲ್ಲ, ನನ್ನ ರಾಮ ಒಂದು ಆದರ್ಶದ ಪ್ರತೀಕ ಅಂತ ಹೇಳ್ತಾರೆ ಅವರು. ರಾಮನ ಬಗ್ಗೆ ತುಂಬ ಮಾತಾಡಿದ್ರು. ಅವ್ರು ಯಾವಾಗಲೂ ಹೇಳ್ತಿದ್ದಿದ್ದು, ನಾನು ಸಾಯುವಾಗ ರಾಮನ ಹೆಸರು ಹೇಳಿ ಸಾಯಬೇಕು ಅಂತಿದ್ದೀನಿ ಅಂತ ಹೇಳೋರು ಅಲ್ವಾ? ಆಯಿತು, ವಲ್ಲಭಭಾಯ್ ಪಟೇಲ್ರು ಮಾತಾಡಿದಾರಾ ಅಯೋಧ್ಯೆ ಬಗ್ಗೆ? ಪಟೇಲ್ರು ಕೂಡ ಬಾರ್ಡೋಲಿ ಸತ್ಯಾಗ್ರಹ ಸಂದರ್ಭದಲ್ಲಿ ಒಬ್ಬ ಹಳ್ಳಿ ಹೆಂಗಸ್ ಜೊತೆ ಮಾತಾಡ್ತಾ ಹೇಳ್ತಾರೆ, ರಾಮ ನಮ್ಮ ಜೊತೆಲಿದ್ದಾನೆ ಅಂತ ಅನ್ಕೋ, ಆಗೊಂದು ರೀತಿ ಧೈರ್ಯ ಬರುತ್ತೆ ಅಂತ. ಹೀಗೆ ರಾಮನ ಬಗ್ಗೆ ಪಟೇಲ್ರು ಮಾತಾಡಿದ್ದಾರೆ, ಗಾಂಧೀಜಿ ಮಾತಾಡಿದ್ದಾರೆ, ನೆಹರು ಬಿಡಿ, ನೆಹರು ಮಾತಿಗೆ ಇವಾಗ ಬೆಲೆ ಇಲ್ದಂಗೆ ಮಾಡಿದ್ದಾರೆ. ಇವರಲ್ಲಿ ಯಾರು ಅಷ್ಟ್ಯಾತಿಕ್ಕೆ ಅನೇಕ ಹಿಂದೂ ಮಹಾಸಭಾ ನಾಯಕರು ಕೂಡ ಉತ್ತರ ಪ್ರದೇಶದಿಂದಲೇ ಬಂದಿದ್ದಾರೆ. ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ, ರಾಜೇಂದ್ರ ಪ್ರಸಾದ್ ಆಗಲಿ, ಗೋವಿಂದ್ ವಲ್ಲಭ್ ಪಂತ್ ಆಗಲಿ, ಇಂಥವ್ರು ಯಾರು ರಾಮ ಮಂದಿರದ ಬಗ್ಗೆ ಮಾತಾಡಿದ್ದಾರೆ ಹೇಳಿ? ರಾಮ ಮಂದಿರದ ಪ್ರಶ್ನೆ, ಅಯೋಧ್ಯೆನಲ್ಲಿ ರಾಮ ಹುಟ್ಟಿದ ಅನ್ನೋ ಪ್ರಶ್ನೆ, ಅದು ಮುನ್ನೆಲೆಗೆ ಬಂದಿದ್ದೇನೆ 1857 ಮಹಾಬಂಡಾಯದ ನಂತರ. ಮಹಾಬಂಡಾಯದಲ್ಲಿ ಅಯೋಧ್ಯೆನಲ್ಲೇ ಹಿಂದೂಗಳು ಮುಸಲ್ಮಾನರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಗಲ್ಲಿಗೆ ಹೋಗ್ತಾರೆ. ಆ ಪ್ರಾಂತ್ಯ ಇದೆಯಲ್ಲ, ಔಧ್ ಪ್ರಾಂತ್ಯ ಅಂತ, ಅದು ಅಲ್ಲಿಗೊಬ್ಬ ನವಾಬ್ ಇದ್ದ, ವಾಜಿದ್ ಅಲಿ ಶಾ ಅಂತ. ಆ ಪ್ರಾಂತ್ಯದಲ್ಲಿ ಅತ್ಯಂತ ಪಾಪ್ಯುಲರ್ ಪೆಸೆಂಟ್ ಅಪ್ರೈಸಿಂಗ್ಸ್ ಆಗುತ್ತೆ. ಅಲ್ಲಿವರೆಗೂ ಅಂಥ ರೈತ ಬಂಡಾಯ ನಡೆದಿರಲಿಲ್ಲ ಬ್ರಿಟಿಷರ ವಿರುದ್ಧ. ಇಂಡಿಯಾದ ಬೇರೆ ಬೇರೆ ಭಾಗಗಳಲ್ಲಿ ಬಂಡಾಯದಲ್ಲಿ ಸೈನಿಕರು ಭಾಗವಹಿಸಿದರು, ಆದರೆ ಅತಿ ಹೆಚ್ಚು ಜನಸಾಮಾನ್ಯರು, ಅದರಲ್ಲೂ ರೈತರು ಬಂಡಾಯ ಇದ್ದಿದ್ದು ಔಧ್ ಪ್ರಾಂತ್ಯದಲ್ಲಿ. ಅಯೋಧ್ಯೆಯಲ್ಲಿ ಹಿಂದೂಗಳು ಮುಸಲ್ಮಾನರು ಇಬ್ಬರು ಒಟ್ಟಿಗೆ ಜೀವ ಕೊಟ್ಟಿದ್ದಾರೆ. ಆದ್ದರಿಂದ ಬ್ರಿಟಿಷರು ಏನು ಮಾಡ್ತಾರೆ, 57 ಬಂಡಾಯ ಮುಗಿದಿದ್ದ ತಕ್ಷಣ, 58 ಆಗಿದ್ದ ತಕ್ಷಣವೇ ಅಯೋಧ್ಯೆಯಲ್ಲಿ ಅವರು ಈ ಮಂದಿರದ ಪ್ರಶ್ನೆಯನ್ನು ಮುನ್ನೆಲೆಗೆ ತರ್ತಾರೆ. ಆವಾಗ ಕೂಡ ದೊಡ್ಡ ಗಲಾಟೆ ಆಗತ್ತಲ್ಲಿ, ಆದರೆ ಅದು ಕೇವಲ ಸ್ಥಳೀಯವಾದ ಗಲಾಟೆ, ಲೋಕಲೈಸ್ಡ್. ನಮಗೆ ಇವತ್ತಿಗೂ ಕೂಡ ದಕ್ಷಿಣ ಭಾರತದಲ್ಲಿ ತೀರ್ಥಯಾತ್ರೆ ಅಂದರೆ ಯಾವ್ದು ಮಾಡ್ತೀವಿ ನಾವು? ನಮ್ಮ ಬಾಯಲ್ಲಿ ಏನು ಬರುತ್ತೆ ಹೇಳಿ? ಕಾಶಿ ರಾಮೇಶ್ವರ. ಯಾರಾದರೂ ಅಯೋಧ್ಯ ಮಥುರಾ ಅಂತ ಹೇಳೋದು ಕೇಳಿದ್ದೀರಾ ನೀವು? ಅಥವಾ ಕಾಶಿಗೆ ನಮ್ಮ ಹಿರಿಯರೆಲ್ಲ ಹೋಗಿ ಬರೋರು, ಮನೆಯಲ್ಲಿ ಗಂಗೆ ಥಾಲಿ ಅಂತ ಗಂಗೆ ಇಟ್ಕೊಂಡಿರೋರು, ಸಾಯವಾಗ ನಮ್ಮ ಬಾಯಿಗೆ ಒಂದು ಚಮಚ ಗಂಗೆ ನೀರು ಬಿಡಿ ಅಂತ ಹೇಳೋರು. ಒಬ್ಬರಾದರೂ ಕೂಡ ನಾನು ಕಾಶಿಗೆ ಹೋಗಿದ್ದೆ, ಅಲ್ಲಿ ಮಸೀದಿ ನೋಡಿ ನಂಗೆ ಹೊಟ್ಟೆ ಉರಿತು, ನಮ್ಮ ದೇವಾಲಯನ ಒಡೆದು ಮಸೀದಿ ಮಾಡಿದ್ದಾರೆ ಅಂತ ಹೇಳಿದ್ದಿರಲಿಲ್ಲ. ಆದರೆ ಇವತ್ತು ಎಲ್ಲ ಜಾಗಗಳೂ ವಿವಾದವೇ, ತಾಜ್ಮಹಲ್ಲು ವಿವಾದವೇ. ಹೀಗಾದರೆ ಹೇಗೆ? ನಮ್ಮ ಕರ್ನಾಟಕದ ಜನ ನಮ್ಮ ಪರಂಪರೆ ಜ್ಞಾಪಿಸ್ಕೋಬೇಕು. ನಮ್ಮ ಪರಂಪರೆ ಎಂಥದ್ದು ಹೇಳಿ?
ನಮ್ಮಲ್ಲಿ ಕೂಡ ಇತಿಹಾಸನ ತಪ್ಪಾಗಿ ವ್ಯಾಖ್ಯಾನ ಮಾಡ್ತಾರೆ. ವಿಜಯನಗರ ಅಂದರೆ ಹಿಂದೂ ಸಾಮ್ರಾಜ್ಯ, ಬಹಮನಿ ಅಂದರೆ ಮುಸ್ಲಿಂ ಸಾಮ್ರಾಜ್ಯ ಅಂತ. ನಾವೇನು ಸುಲಭವಾಗಿ ಮರ್ತು ಬಿಡ್ತೀವಿ ಅಂತಂದರೆ, ವಿಜಯನಗರ ಸೈನ್ಯದಲ್ಲಿ ಲಕ್ಷಾಂತರ ಜನ ಮುಸಲ್ಮಾನರಿದ್ದರು, ಬಿಜಾಪುರದ ಸೈನ್ಯದಲ್ಲಿ ಲಕ್ಷಾಂತರ ಜನ ಹಿಂದೂಗಳಿದ್ದರು. ಬಹಳ ಬಹಳ ಮುಖ್ಯವಾದ ವಿಷಯ ನಿಮ್ಗೆ ಹೇಳ್ತೀನಿ. ಬಿಜಾಪುರದ ಸುಲ್ತಾನ 2ನೇ ಇಬ್ರಾಹಿಂ ಆದಿಲ್ ಶಹಾ ಅನ್ನೋನು ಸಂಸ್ಕೃತ ವಿದ್ವಾಂಸ ಆಗಿರ್ತಾನೆ. ಲಕ್ಷ್ಮೀ ಸರಸ್ವತಿ ಪಾರ್ವತಿಯರ ಬಗ್ಗೆ ಸ್ತೋತ್ರ ಬರೀತಾನೆ. ಅತ್ಯುತ್ತಮ ಸಂಗೀತಗಾರರನ್ನ ಅವನು ಪ್ರೋತ್ಸಾಹಿಸ್ತಾನೆ. ಇದು ನಮ್ಮ ಸಂಪ್ರದಾಯ. ಹಾಗೆ ನೋಡಿದ್ರೆ ಧರ್ಮಗಳ ಮಧ್ಯದಲ್ಲಿ ಗಲಾಟೆ ಆಗಿರುತ್ತೆ ರಾಜಮಹಾರಾಜರ ಕಾಲದಲ್ಲಿ. ಆ ರೀತಿ ನಮ್ಮಲ್ಲಿ ಜೈನರ ಬಸದಿಗಳನ್ನ ನೋಡೋದು, ದೇವಸ್ಥಾನ ಮಾಡಿರೋದು ಇದೆ. ಬೌದ್ಧರ ಸ್ತೂಪಗಳನ್ನ ನಾಶ ಮಾಡಿರೋದು ಇದೆ. ಶೈವ ದೇವಾಲಯಗಳನ್ನ ವೈಷ್ಣವರು ನಾಶ ಮಾಡಿದ್ದಾರೆ, ವೈಷ್ಣವರ ದೇವಾಲಯಗಳನ್ನ ಶೈವರು ನಾಶ ಮಾಡಿದ್ದಾರೆ. ರಾಮಾನುಜಾಚಾರ್ಯರು ಮೇಲ್ಕೋಟೆಗೆ ಬಂದು ಆಶ್ರಯ ಯಾಕೆ ತೊಗೊಂಡ್ರು? ತಮಿಳ್ನಾಡಿನವರು. ಯಾಕೆಂದರೆ ಶ್ರೈವರು ಶ್ರೀವೈಷ್ಣವರ ಮೇಲೆ ದಾಳಿ ಮಾಡಿದಾಗ ತಪ್ಪಿಸ್ಕೊಂಡು ರಾಮಾನುಜಾಚಾರ್ಯರು ಇಲ್ಲಿಗೆ ಬಂದಿದ್ದರು. ಇದೆಲ್ಲ ಗತಕಾಲ ಅಲ್ವಾ? ನಮ್ಗೆ ಯಾಕೆ ಬೇಕಾಗಿದೆ ಹೇಳಿ? ನಮಗಿವತ್ತು ನಮ್ಮ ಮುಂದೆ ಇರೋದು ಬಹಳ ದೊಡ್ಡ ಪ್ರಶ್ನೆ ಅಂದರೆ, ನಮ್ಮ ಮಕ್ಕಳಿಗೆ ಅಗ್ಗವಾದ ಉತ್ತಮವಾದ ಶಿಕ್ಷಣ ಬೇಕು. ನಮ್ಮಂಥವ್ರಿಗೆ ವಯಸ್ಸಾಗ್ತಿದ್ದಾಗೆ ಒಳ್ಳೆಯ ಆರೋಗ್ಯ ಸೌಲಭ್ಯ ಸುಲಭವಾಗಿ ಸಿಕ್ಕಬೇಕು. ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗಬೇಕು. ಈ ಮುಖ್ಯ ಪ್ರಶ್ನೆಗಳನ್ನ ಬಿಟ್ಟು ಪ್ರತಿಯೊಂದು ಟೆಲಿವಿಷನ್ ಶೋನಲ್ಲೂ ಕೂಡ ಇದೇ ಮಾತುಗಳನ್ನ ಕೇಳ್ತಾರೆ. ವಿರೋಧ ಪಕ್ಷದ ನಾಯಕರು ಕೂಡ ಅದಕ್ಕೆ ಬಲಿ ಬಿದ್ದು ಅವ್ರ ಥರನೇ ಉತ್ತರ ಕೊಡ್ತಾರೆ, ಅವ್ರ ಥರನೇ ಮಾತಾಡ್ತಾರೆ. ದಯಮಾಡಿ ನಾವು ನಿಮ್ಮೆಲ್ಲ ರಾಜಕಾರಣಿಗಳಲ್ಲಿ, ಎಲ್ಲ ರಾಜಕೀಯ ಪಕ್ಷದಲ್ಲಿ ಕೇಳೋದೇನು ಅಂತಂದರೆ, ಇಂಥ ಇಶ್ಯೂಗಳು ಬಂದರೆ ಪ್ಲೀಸ್ ಸೈಡ್ ಟ್ರ್ಯಾಕ್ ದೆಮ್. ವಿ ಆರ್ ಮೋರ್ ಇಂಟ್ರೆಸ್ಟೆಡ್ ಟು ಲಿಸನ್ ಟು ಯು ಪೀಪಲ್ ಡಿಬೇಟಿಂಗ್. ಕಾಂಗ್ರೆಸ್ನವರು BJPನವರು ಎದುರಾ ಬದ್ರಾ ಕೂತ್ಕೊಂಡ್ಬಿಟ್ಟು ವಾಟ್ ಈಸ್ ಯುವರ್ ಪ್ಲ್ಯಾನ್ ಅಬೌಟ್ ಎಂಪ್ಲಾಯ್ಮೆಂಟ್, ಅಬೌಟ್ ಹೆಲ್ತ್ ಡಿಸ್ಕಸ್ ಮಾಡಿ. ವಿ ವಿಲ್ ಬಿ ವೆರಿ ಇಂಟ್ರೆಸ್ಟೆಡ್. This is not required. It is taking our country several centuries back. When other countries are marching ahead with new science and technology, we are still digging the ground to get evidence for either my argument or for your argument. Where are we going? We are pushing our women. ಅಲ್ರಿ, ಏನು ಮಾತಾಡ್ತೀರಾ? ಮನುಸ್ಮೃತಿ ಅಂತ ಮಾತಾಡ್ತೀರಾ, ಯಾಜ್ಞವಲ್ಕ್ಯ ಸ್ಮೃತಿ ಅಂತ ಮಾತಾಡ್ತೀರಾ. ಅದರೊಳಗಡೆಯಲ್ಲಿ ಶೂದ್ರರಿಗೇನು ಸ್ಥಾನ ಸಿಕ್ಕಿದೆ, ಪಂಚಮರಿಗೇನು ಸ್ಥಾನ ಸಿಕ್ಕಿದೆ, ಹೆಣ್ಮಕ್ಳಿಗೇನು ಸ್ಥಾನ ಸಿಕ್ಕಿದೆ. ಆದರೆ ನಮ್ಮ ಜನ ಎಲ್ಲ, ಇಡೀ ಜನ ಸಮುದಾಯ ಒಳ್ಳೆ ಅಫೀಮ್ ಕುಡ್ದಿರೋರ ಥರ, ಇಡೀ ಜನ ಸಮುದಾಯ ಅಫೀಮ್ ಕುಡ್ದಿರೋ ಥರ ನಾವೇನು ಮಾಡಿದ್ದೀವಿ? ಈ ದುಷ್ಟ ರಾಜಕಾರಣಕ್ಕೆ ನಮ್ಮ ತಲೆ ಒಪ್ಪಿಸ್ಬಿಟ್ಟು ನಾವು ಅದನ್ನೇ ಮಾತಾಡ್ಕೊಂಡು ಕೂತಿದ್ದೀವಲ್ಲ. ಹೀಗಾದರೆ ನಮಗೆ ಭವಿಷ್ಯ ಎಲ್ಲಿ? ಇದು ನನ್ನನ್ನು ಭಾಳ ಇತ್ತೀಚಿನ ದಿನಗಳು ತುಂಬ ಕಾಡುತ್ತೆ. ಇದು ಒಂದರ್ಥದಲ್ಲಿ ನಮ್ಮ ನೆಮ್ಮದಿನ ಹಾಳು ಮಾಡ್ತಾ ಇದೆ. ಇದು ನಮಗಿದು ಬೇಕಾಗಿಲ್ಲ. ನಮಗೆ ನೆಮ್ಮದಿ ಜೀವನ ಬೇಕು. ನಮ್ಮ ನೆಮ್ಮದಿ ಜೀವನದಲ್ಲಿ ನಾವು ಗಾಂಧೀಜಿ ಬಗ್ಗೆ ಮಾತಾಡೋಣ, ನೇತಾಜಿ ಬಗ್ಗೆ ಮಾತಾಡೋಣ, ರಾಜಾಜಿ ಬಗ್ಗೆ ಮಾತಾಡೋಣ, ನಿರುದ್ಯೋಗದ ಬಗ್ಗೆ ಮಾತಾಡೋಣ, ನಮ್ಮ ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಮಾತಾಡೋಣ, ಹೆಣ್ಮಕ್ಳ ರೈಟ್ಸ್ ಬಗ್ಗೆ ಮಾತಾಡೋಣ, ಚೈಲ್ಡ್ ರೈಟ್ಸ್ ಬಗ್ಗೆ ಮಾತಾಡೋಣ. ಲೆಟ್ ದಿ ಡಿಬೇಟ್ ಬಿ ಪಾಸಿಟಿವ್ ಆ್ಯಂಡ್ ಲೆಟ್ ದಿ ಡಿಬೇಟ್ ಬಿ ಸೆಂಟರ್ಡ್ ಆನ್ ಪೀಪಲ್ಸ್ ಇಶ್ಯೂಸ್.